ಈ ಸರ್ಕಾರ ಎಷ್ಟರ ಮಟ್ಟಿಗೆ ಮುಖ್ಯಮಂತ್ರಿಗಳು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸಕ್ಕೆ ಆಲ್ರೆಡಿ ಕೈ ಹಾಕಿದ್ದಾರೆ. ಈಗಾಗಲೇ ಹೈಕೋರ್ಟ್ನಲ್ಲಿ ಸೈಟ್ ನಮ್ಮದೇ ಅಂತ ಹೇಳ್ಕೊಂಡಿದ್ದಾರೆ. ಜುಜುಬಿ ಸೈಟು ಅಂತ ಅವರಲ್ಲ ಅಡ್ವೊಕೇಟ್ ಹೇಳಿದ್ದಾರೆ. ಅಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಲೋಕಾಯುಕ್ತಾಗಿ ಎನ್ಕ್ವೈರಿ ಆಗಬೇಕು ಅಂತ ಕೊಟ್ಟಾಗಿದೆ. ಈಗ ಆ ಪ್ರಾಪರ್ಟಿ ಕೋರ್ಟ್ನ ಅಂಡರ್ನಲ್ಲಿದೆ. ಆ ಪ್ರಾಪರ್ಟಿ ನೆನ್ನೆ ಸೈಟನ್ನು ನಾನು ವಾಪಸ್ ಕೊಟ್ಟಿದ್ದೀನಿ, ವಾಪಸ್ ತಗೊಂಬಿಡಿ ಅಂತ ಹೇಳಿದಾರಲ್ಲ. ಯಾವ ಕಾಂಟೆಕ್ಸ್ಟ್ ಮೇಲೆ ವಾಪಸ್ ಕೊಡ್ತಾರೆ ಅವರು? ಯಾರ ಸೈಟ್ ಅದು? ಯಾಕೆ ಕೊಡ್ಲಿಕ್ಕೆ ಸಾಧ್ಯ ಅವರು? ಈಗ ಮೂಡಾ ಕಮಿಷನರ ಲೋಕಾಯುಕ್ತಕ್ಕೆ ಏನಾದರೂ ಗಟ್ಸಿದ್ರೆ, ಪ್ರಾಮಾಣಿಕವಾದ ಟ್ರಾನ್ಸ್ಪರೆನ್ಸಿ ಇದ್ದರೆ ತನಿಖೆನಲ್ಲಿ ಆ ಮೂಡಾ ಕಮಿಷನರ್ನ ಅರೆಸ್ಟ್ ಮಾಡಬೇಕೀಗ ತಕ್ಷಣಕ್ಕೆ. ಯಾಕೆ ಮೂಡಾ ಕಮಿಷನರ್ದನ್ನು ವಾಪಸ್ ತಗೊಳ್ಳಿಕ್ಕೆ ಅವ್ರಿಗೆ ಪವರ್ ಇದೆ? ಕೋರ್ಟ್ನಲ್ಲಿ ಈಗಾಗಲೇ ವಾದ ವಿವಾದಗಳಾಗಿದೆ, ಕೋರ್ಟ್ ಆದೇಶ ಕೊಟ್ಟಾಗಿದೆ. ಈಗ ಸೈಟ್ ವಾಪಸ್ ಕೊಡ್ತೀವಿ ಅಂತ ಏನು ಹೇಳಿ ನೆನ್ನೆ ಡ್ರಾಮಾ ಮಾಡಿದ್ದಾರೆ. ಯಾವ ಆಧಾರದ ಮೇಲೆ, ಯಾವ ಅಧಿಕಾರ ಉಪಯೋಗ ಮಾಡಿ ಆ ಸೈಟ್ ವಾಪಸ್ ತಗೊಳ್ಳೋಕೆ ಸಾಧ್ಯ? ಇವರು ಖಾತೆ ಹೆಂಗೆ ಬದಲಾವಣೆ ಮಾಡ್ತಾರೆ? ಅಲ್ಲಿಗೆ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನು ಅವರ ಲೋಕಾಯುಕ್ತ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ಇವತ್ತು ಈ ಪ್ರಕರಣವನ್ನು ಮುಚ್ಚಾಕ್ತಕ್ಕಂಥದ್ದಕ್ಕೆ ನಿನ್ನೆ ಬೆಣೆ ಹೊಡೆಯೋ ಕೆಲಸ ಏನು ಮಾಡಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಇವತ್ತು ಆ ಅಧಿಕಾರಿಯನ್ನು ದುರುಪಯೋಗ ಪಡಿಸ್ಕೋಬೇಕಾದ್ರೆ ಯಾರ್ಯಾರು ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಆ ಅಧಿಕಾರಿ ಮೇಲೆ ನೆನ್ನೆ ಸೈಟನ್ನು ವಾಪಸ್ ಪಡೀಲಿಕ್ಕೆ ಯಾರು ಪ್ರೆಷರ್ ಹಾಕಿದ್ದಾರೆ? ಈಗ ಇದೆಲ್ಲ ತನಿಖೆ ಆಗಬೇಕಲ್ಲ. ಮತ್ತೆ ಆ ಅಧಿಕಾರಿ ನೆನ್ನೆಯ ಇಲ್ಲಿಗಲ್ ವೇನಲ್ಲಿ ಇವತ್ತು ಕೋರ್ಟ್ನ ಆದೇಶವನ್ನು ಧಿಕ್ಕರಿಸಿ ಅಧಿಕಾರಿ ತಗೊಂಡಂಥ ನಿರ್ಧಾರವು ಕಂಟೆಂಪ್ಟ್ ಆಗುತ್ತೆ. ಬಹುಶಃ ಖಾತಾ ಬದಲಾವಣೆ ಮಾಡಿರ್ತಕ್ಕಂಥದ್ದು ಇದೆಲ್ಲ ಸಾಕ್ಷಿಗಳನ್ನು ತಿರುಚಲಿಕ್ಕೆ ಈ ಸರ್ಕಾರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ಸಿದ್ದರಾಮಯ್ಯ ನಂದು ಇದೆಂಥದ್ದು ಭಾಳ ಪರಿಶುದ್ಧವಾದಂಥ ಭಾಳ 30 ವರ್ಷದ ವ್ರತ ಯಾವ ರೀತಿ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ರ ಮುಖಾಂತರ ನಡೀತಾ ಇದೆ. ಇದು ಅಷ್ಟು ಸುಲಭವಾಗಿ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವರು ಆ ಅಧಿಕಾರಿನ ಲೋಕಾಯುಕ್ತ ಅಧಿಕಾರಿಗೆ ಹೇಳ್ತೀನಿ, ಇವತ್ತು ಕಾನೂನುಬದ್ಧವಾಗಿ ನೀವು ತನಿಖೆ ಮಾಡ್ತಾ ಇದ್ರೆ ಇವತ್ತು ಮೊದಲು ಆ ಮೂಡಾ ಅಧಿಕಾರಿನ ಅರೆಸ್ಟ್ ಮಾಡಬೇಕು. ಅದಕ್ಕೆ ಹೇಳ್ತಾ ಇರೋದು, ಇಲ್ಲಿ ಸಾಕ್ಷಿ ನಾಶ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳಿಂದ ಆಗ್ತಾ ಇದೆಯೋ ಇಲ್ಲ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಂದ ಆಗಿದೆಯೋ ನೆನ್ನೆ ಡೈರೆಕ್ಷನ್ನು? ಯಾರು ಅವ್ರಿಗೆ ಡೈರೆಕ್ಷನ್ ಕೊಟ್ಟವ್ರು ಇದನ್ನು ತಗೊಳ್ಳೋದಕ್ಕೆ ಲೀಗಲಿ ಅವಕಾಶ ಇದೆಯಾ? ಇದೆಲ್ಲ ಇವತ್ತು ತನಿಖೆ ಆಗಬೇಕಲ್ವೇ? ಯಾರ ಸೈಟು? ಯಾರ ಸೈಟ್ ಅದು? ಇವತ್ತು 14 ಸೈಟಿನ ಬಗ್ಗೆನೇ ತನಿಖೆ ನಡೀತಾ ಇರೋದು. 14 ಸೈಟಿಂದು ತನಿಖೆ ನಡೀಲಿಕ್ಕೆ ಆದೇಶ ಆದಮೇಲೆ ಈಗ ಅದನ್ನು ಇವರು ಸರ್ಕಾರ ಇವತ್ತು ಮೂಡಾದಲ್ಲಿ ಇವರು ಅರ್ಜಿ ಕೊಟ್ಟ ತಕ್ಷಣ ತೆಗೆದುಕೊಳ್ಳೋದ್ರ ಮುಖಾಂತರ ಖಾತಾ ಬದಲಾವಣೆ ಮಾಡೋದು, ಸಾಕ್ಷಿಯನ್ನು ನಾಶ ಮಾಡ್ತಕ್ಕಂಥದ್ದಕ್ಕೆ ಈ ಸರ್ಕಾರ ಅಧಿಕಾರವನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಲೋಕಾಯುಕ್ತ ಏನು ಮಾಡ್ತಾ ಇದೆ? ಲೋಕಾಯುಕ್ತ ತನಿಖಾ ತಂಡ ಏನು ಮಾಡ್ತಾ ಇದೆ? ಅದಕ್ಕೆ ಅಲ್ವಾ ಇಂಥ ಅಧಿಕಾರಿಗಳನ್ನ ಇಟ್ಕೊಂಡಿರೋದು? ಈ ಕೆಲಸ ಮಾಡಲಿಕ್ಕೆ ಅಲ್ವಾ ಇಟ್ಕೊಂಡಿರೋದು? ಇದು ಅಷ್ಟು ಸುಲಭವಾಗಿ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸುಲಭವಾಗಿ. ಯಾಕೆಂದರೆ ಇಡಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರು ಕೇಸನ್ನು ಅಂತ ಹೇಳಿ, ರಿಜಿಸ್ಟರ್ ಆಗಿದೆ ಅಂತ ಹೇಳಿ ತರಾತುರಿಲ್ಲಿ ಇವತ್ತು ಈ ಸೈಟ್ ಕೊಡ್ತಕ್ಕಂಥ ಅವಶ್ಯಕತೆ ಏನು ಹೇಳಿದರು? ಕಾನೂನುಬದ್ಧವಾಗಿರ್ತಕ್ಕಂಥ ನಮ್ಮ ಆಸ್ತಿ ಕಾನೂನು ಪ್ರಕಾರ 62 ಕೋಟಿ ಬೆಲೆ ಬಾಳ್ತದೆ. 62 ಕೋಟಿ ಕೊಟ್ಬಿಡ್ಲಪ್ಪ, ತಗೊಳ್ಳಪ್ಪ ಅಂತ ಇದೇ ಮುಖ್ಯಮಂತ್ರಿಗಳು ಹೇಳಿವೆ. ಈಗ ಅದು ಹೆಂಗೆ ದಾನ ಮಾಡಿಬಿಟ್ರು? ನನಗೆ ಬೇಡ ಸೈಟು ಅಂತ. ಮನಿ ಲಾಂಡ್ರಿಂಗ್ ಇಲ್ಲ ಅಂದ್ರೆ 62 ಕೋಟಿ ಅವರೇ ಮಾತಾಡಿಲ್ವಾ? ಇವೆಲ್ಲ ಬರಲ್ವಾ ತನಿಖೆನಲ್ಲಿ? ಅವ್ರು ಸುಮ್ಮನೆ ತನಿಖೆ ರಿಜಿಸ್ಟರ್ ಮಾಡ್ಕೊಂಡವ್ರ? ಅದು ಎಷ್ಟರ ಮಟ್ಟಿಗೆ ನೋಡಿ. ಅವ್ರ ಪಾಪ ನನಗೆ ಅವ್ರ ಸೈಟ್ ವಾಪಸ್ ಕೊಟ್ಟಿರೋದೇ ನಂಗೆ ಗೊತ್ತಿಲ್ಲ. ನನ್ನ ಪತಿಗೆ ಏನು ತೊಂದರೆ ಆಗಬಾರ್ದು, ಇರುಸು ಮುರುಸು ಆಗಬಾರ್ದು ಅಂತ ಪಾಪ ಅವರೇ ವಾಲಂಟಿಯರಿ ತೀರ್ಮಾನ ತಗೊಂಡವ್ರೆ ಅಂತ ಆಗಿರುತ್ತೆ. ಮಗನ ಕೈಲಿ ಯಾಕೆ ಕಳಿಸಿದ್ರು? ಮಗ ಹೋಗಿ ಕೊಟ್ಟಿದ್ದಲ್ವಾ? ಮಗ ಹೋಗಿ ಕೊಡಬೇಕಾದ್ರೆ ಇದೆಲ್ಲ ಮನೇಲಿ ಕೂತು ಚರ್ಚೆ ಆಗಿಲ್ವಾ? ಅಧಿಕಾರಿಗಳು ಆ ಸೈನ್ ಹಾಕ್ಸ್ಕೊಳ್ಳಿಕ್ಕೆ ಯಾರ ಹತ್ರಕ್ಕೆ ಹೋದ್ರು? ಅವ್ರ ಕಚೇರಿಗೆ ಹೋದ್ರು, ಇಲ್ಲ ಅಧಿಕಾರಿಗಳೇ ಅವ್ರ ಮನೆ ಬಾಗಿಲಿಗೆ ಹೋದ್ರು ಸೈನ್ ಹಾಕ್ಸ್ಕೊಳ್ಳೋದಕ್ಕೆ ಮೇಡಮ್ ಅವ್ರ ಹತ್ರ?
ಇದೆಲ್ಲ ಅಧಿಕಾರ ದುರುಪಯೋಗ ಅಲ್ಲ, ಇದು ಸಾಕ್ಷಿಗಳನ್ನು ನಾಶ ಮಾಡಲಿಕ್ಕೆ. ನನ್ನೇನು ಟಾರ್ಗೆಟ್, ನಾನು ಯಾಕೆ ರಾಜೀನಾಮೆ ಕೊಡ್ಲಪ್ಪ? ನನಗೆ ತಲೆ ಕೆಟ್ಟಿದ್ದೆ ರಾಜೀನಾಮೆ ಕೊಡ್ಲಿಕ್ಕೆ. ಕಚೇರಿಗೆ ಬಂದು ಪಾರ್ವತಮ್ಮ ಅವರು ಮತ್ತೆ ಅಜೇಂದ್ರ ಇಬ್ರು ಬಂದು ನನಗೆ ಗೊತ್ತಿಲ್ಲ, ಕೊಟ್ಟಿದ್ರು ಅಷ್ಟೇ, ಅವ್ರು ಬಂದಿದ್ರು ಅಷ್ಟೇ, ಅವ್ರು ಬರದೇ ಇದ್ರು ಅಷ್ಟೇ. ಮೂಡ ಕಮಿಷನರು ಅರೆಸ್ಟ್ ಆಗಬೇಕಾಗತ್ತೆ ಇಲ್ಲಿ ತಕ್ಷಣ. ಸಾಕ್ಷಿ ನಾಶ ಮಾಡ್ತಕ್ಕಂಥದ್ರಲ್ಲಿ ಮೂಡ ಕಮಿಷನರ್ ಪಾತ್ರ ಏನಿದೆ? ತಕ್ಷಣ ತನಿಖೆ ನಡೆಸ್ತಾ ಇರ್ತಕ್ಕಂಥ ಮಹಾನುಭಾವರುಗಳು ಅರೆಸ್ಟ್ ಮಾಡಬೇಕಾಗತ್ತೆ. ಈಗ ಸ್ನೇಹಮಯಿ ಕೃಷ್ಣ ಮೇಲೆ ಎಫ್ಐಆರ್ ಆಗಿದೆ, ಇಡಿ ಅವ್ರಿಗೆ ನಾಳೆ ಸಮನ್ ಮಾಡಿದೆ, ಮತ್ತೆ ಆಫೀಸರ್ಸ್ಗಳು ಪದೇ ಪದೇ ಫೋನ್ ಮಾಡಿ. ಈಗ ನನ್ನ ಮೇಲೂ ನೆನ್ನೆ ಒಂದು ಎಫ್ಐಆರ್ ಹಾಕಿಲ್ವಪ್ಪ? ನನ್ನ ಮೇಲೂ ಹಾಕಿಲ್ಲ ಒಂದು ಎಫ್ಐಆರ್. ಈಗ ಅದೆಲ್ಲ ಪಾಪ ಡಿ ಕೆ ಶಿವಕುಮಾರ್ ಒಂದು ತಮ್ಮಂದಿರ್ಬೇಕದು. ನೋಡ ಬನ್ನಿ.